ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ಸೆಲ್ಫ್ ಕೇರ್ ರುಟೀನ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸೆಲ್ಫ್ ಕೇರ್ ರುಟೀನ್ಗೆ ಸ್ವಲ್ಪ ಕೆಲವೊಂದಷ್ಟು ಫ್ಲವರ್ಸ್ ಎಲ್ಲ ಬೇಕಿತ್ತು. ಸೊ ನಮ್ಮ ಒಂದು ಚಿಕ್ಕದಾದ ಗಾರ್ಡನಲ್ಲೇ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಫ್ಲವರ್ಸ್ನ ನಾವು ನೆಟ್ಕೊಂಡಿದ್ದೀವಿ. ಸೊ ಆ ಗಾರ್ಡನಲ್ಲಿ ನನಗೆ ಇವತ್ತು ಫ್ರೆಶ್ ಆಗಿ ಹರಳಿರುವಂಥ ಒಂದು ದಾಸವಾಳದ ಬೇಕಿತ್ತು. ಸೊ ನಾನು 2 ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲೇ ರೋಸ್ದು ಗಿಡ ಕೂಡ ಇತ್ತು. ಸೊ ಅದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಹುಳು ಹಾಕ್ತಿತ್ತು. ನನಗೇನು ರೋಸ್ ಫ್ಲವರ್ಸ್ ಬೇಕಿತ್ತು, 1-2 ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೀನಿ. ಹಾಗೆ ನೋಡಿ, ಫ್ಲವರ್ಸ್ ಮಧ್ಯೆ ಹೋಗಿ ಯಾವ ಥರ ಒಂದು ನೊಣ ಹೋಗಿ ಕೂತ್ಕೊಂಡು ಅದರಿಂದ ಎದೋಗ್ತಿದೆ. ಅದು 1-2 ಫ್ರೆಶ್ ಆಗಿರಲಿ ಅಂತ ಹೇಳಿ ನಾನೊಂದು 3 ಗಿಡನ ಫ್ಲವರ್ಸ್ನ ತಗೊತಾ ಇದ್ದೀನಿ ಅದರಲ್ಲೂ ಅಂತಲೇ ಹೇಳ್ಬೋದು. ಈ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಬಟ್ ಫ್ಲವರ್ಸ್ ತುಂಬ ಜಾಸ್ತಿ ಹರಳಿರಲಿಲ್ಲ, ತುಂಬ ಸ್ಮಾಲ್ ಆಗಿತ್ತು. ಸೊ ಒಂದು 3 ಇತ್ತು. ಸೊ ಅದಕ್ಕೆ 3 ತಿದ್ಕೊಳ್ಳೋಣ ಅಂತೇಳಿ ಆ 3ನ ನಾನು ತಿದ್ಕೊಂಡೆ. ಈಗ ನೋಡ್ತಿರ್ಬೋದು ಎಷ್ಟೆಷ್ಟು ಚಿಕ್ಕದಾಗಿ ಹರಳಿದೆ ಅಂತ ಹೇಳಿ. ಇದನ್ನು ಕಿತ್ಕೊಂಡು ಆದಮೇಲೆ ನಾನು ಫಸ್ಟು ನನ್ನ ಒಂದು ಹೇರ್ಗೆ ಆಯಿಲ್ನ ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ವಿಡಿಯೋನ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಯೂಸ್ ಮಾಡುವಂತಹ ಕೊಕೊನಟ್ ಆಯಿಲ್ ಪ್ಯಾರಾಚೂಟ್ ಅದೊಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಹೇಳ್ತೀವಲ್ಲ, ಅದನ್ನು ಕೂಡ ನಾನು ಮನೆಯಲ್ಲೇ ಮಾಡಿರುವಂಥ ಹರಳೆಣ್ಣೆ ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಅದಾದಮೇಲೆ ಸ್ವಲ್ಪ ಒಂದು ಈರುಳ್ಳಿನ ಜಜ್ಜಿಕೊಂಡು ನೀಟಾಗಿ ಅದನ್ನು ಕೂಡ ಒಳಗಡೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆ ಒಂದು ಅರ್ಧದಷ್ಟು ಬೆಟ್ಟದ ನೆಲ್ಲಿಕಾಯಿನ ಕೂಡ ನೀಟಾಗಿ ಜಜ್ಜಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 4-5 ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ದಾಸವಾಳದ ಹೂವು ಕಿತ್ಕೊಂಡ್ಬಂದಿದ್ದೆ ಅಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಪೆಟಲ್ಸ್ನ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ನೀವು ನೋಡ್ತಿರ್ಬೋದು, ನಂದು ತೀರಾ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕುದಿಸ್ಕೊತಾ ಇದ್ದೀನಿ. ಒಂಚೂರು ಕುದಿ ಬಂದಮೇಲೆ ಸಾಕಾಗುತ್ತೆ, ಅದು ನಮಗೆ ಬೇಕಾಗಿರುವಷ್ಟು ಆಯಿಲ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದಕ್ಕೆ ಅದಕ್ಕೆಲ್ಲ ಕುದಿ ನಿಂತ ಮೇಲೆ ಸ್ವಲ್ಪ ಅದಕ್ಕೆ ಅಂತ ಹೇಳಿ ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ಸೊ ತಲೆಗೆ ತುಂಬ ತಂಪು ಅಂತಲೇ ಹೇಳ್ಬೋದು. ಈ ಥರ ಮಾಡಿಟ್ಕೊಂಡ್ರೆ ಹಾಕ್ಕೊಂಡ್ರೆ ನ್ಯಾಚುರಲ್ ಆಗಿ ತುಂಬ ಏರ್ಸ್ ಅಡ್ವಾಂಟೇಜಸ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ಈ ಥರ ಒಂದು ಬೌಲಿಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಾದಾಮ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಬೋದು ಹೇರ್ಗೆ ಆಯಿಲ್ ಹಚ್ಚಬೇಕಾದ್ರೆ, ಬಟ್ ನಾನು ಅದನ್ನು ಬೇರೆದಕ್ಕೆ ಬಳಸ್ತಾ ಇದ್ದೀನಿ. ಇನ್ನು ನನ್ನ ಒಂದು ಹೇರ್ ನೋಡಿ ಹೇಗಿದೆ ಅಂತಲೇ ಹೇಳ್ಬೋದು. ಬಿಫೋರ್ ನನ್ನ ವ್ಲಾಗ್ಸ್ ನೋಡಿರ್ಬೋದು, ನಾವು ಔಟ್ಸೈಡ್ ಹೋಗೋಕ್ಕೆ ಮುಂಚೆಗೆ ನನ್ನ ಒಂದು ಹೇರ್ ಕಟ್ ವ್ಲಾಗ್ನ ಮಾಡಿದ್ದೆ. ಸೊ ನನ್ನ ಹೇರ್ ಸ್ಟೈಲ್ ಲಾಂಗಾಗಿ ನಾನು ಲೆಂತಿಯಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಲೆಂತಿಯಾಗಿದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಎಷ್ಟು ಲೆಂತ್ ಇತ್ತು ಸ್ವಲ್ಪ ಇಂಚ್ ಅಷ್ಟೇ ನಾನು ಕಟ್ ಮಾಡಿಸ್ಕೊಂಡು ನನ್ನ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಡೇಸ್ ಸ್ವಲ್ಪ ತುಂಬ ಇಷ್ಟ ಆಗ್ತಾಯಿತ್ತು, ಬಿಕಾಸ್ ಅದೆಲ್ಲ ಹೇರ್ ಸೆಟ್ಟಿಂಗ್ ಇರೋದ್ರಿಂದ ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ನನ್ನ ಒಂದು ಅದೆಲ್ಲ ಕಟ್ ಮಾಡಿಸಿ ಮತ್ತು ಹೇರ್ ಸ್ಪಾ ಎಲ್ಲ ಮಾಡಿದ್ಮೇಲೆ ಹೇರ್ ತುಂಬ ಸಾಫ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಈ ಹೇರಿಗೆ ಇವತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಯಾವ ಥರ ಹೇರ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಸೊ ನಾನು ಸ್ವಲ್ಪನೇ ತೊಗೊಂಡು ಅದನ್ನು ಕ್ರಾಫ್ಟ್ ವೈಸ್ ನಾನು ಅದನ್ನು ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಹಿಂಗೆ ಹಾಕೋದ್ರಿಂದ ನಮ್ಮ ರೂಟಿಗೆ ಹೇರ್ ನೀಟಾಗಿ ಗ್ರೋತ್ ಆಗೋಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಯಿಲ್ನ ಈ ಥರ ಹೇರ್ ರೂಟಿಗೆ ಹಚ್ಚೋದ್ರಿಂದ. ಸೊ ನಾವು ಸಪ್ರೇಟ್ ಎಲ್ಲ ಇದಕ್ಕೂ ನೀಟಾಗಿ ಅದಕ್ಕೆ ಕ್ರಾಫ್ಟ್ ಮಾಡಿಕೊಂಡು ರೂಟಿಗೆ ಹೇರ್ನ ಹಚ್ಚಿ ನಾನು ಈ ಥರ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಯಾವುದೇ ಥರ ಒಂದು ಡ್ಯಾಂಡ್ರಫ್ ಆಗಿರ್ಬೋದು, ಈ ಥರದ್ದೆಲ್ಲ ಇರಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ಈ ಥರ ಹಚ್ಚಿ ನನ್ನ ಒಂದು ಹೇರ್ನ
ಕೇರ್ ಮಾಡೋದು ಈ ಥರ ಆಗಿರುತ್ತೆ. ಸೊ ನಾನು ಎಲ್ಲ ಕಡೆಯೂ ಇದೇ ಥರ ಕ್ರಾಫ್ಟ್ ಮಾಡಿಕೊಂಡು ಒಂದು ಸೈಡ್ ಆದಮೇಲೆ ಒಂದು ಸೈಡ್ ಮತ್ತು ಹಿಂದೆ ಕೂಡ ನಾನು ಅದೇ ಥರ ಅಪ್ಲೈ ಮಾಡ್ಕೊತೀನಿ. ಬಿಕಾಸ್ ಒಂದು ಕಡೆ ಹಚ್ಚಿ ಒಂದು ಕಡೆ ಬಿಟ್ಟರೆ ಅದು ಚೆನ್ನಾಗಿರಲ್ಲ. ಸೊ ನಾವು ಈ ಥರ ಮಾಡಚ್ಕೊಂಡಿರೋದ್ರಿಂದ ಎಲ್ಲ ಕಡೆ ಏನು ಏರ್ನ ಅಪ್ಲೈ ಆಯಿಲ್ನ ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು ಹೇರ್ ಸ್ಟೈಲಿಗೆ. ಇನ್ನು ಎಲ್ಲ ಕಡೆ ಹೇರಿಗೆ ಆಯಿಲ್ ಅಪ್ಲೈ ಮಾಡಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಮಸಾಜ್ ಮಾಡ್ತಾ ಇರೋದ್ರಿಂದ ಹೇರ್ ರೂಟಿಗೆ ಒಂದು ಒಳ್ಳೆ ಮಸಾಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಹೆಡ್ಏಕ್ ಪೇಯ್ನ್ ಇದ್ದರೆ ಈ ಥರದ್ದೆಲ್ಲ ಒಂದು ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಕಂಪ್ಲೀಟ್ ಎಲ್ಲ ಕಡೆಯೂ ಇದೇ ಥರ ಒಂದು 5 to 10 ಮಿನಿಟ್ಸ್ ನಾನು ಈ ಥರ ಎಲ್ಲ ಕಡೆಯೂ ಮಸಾಜ್ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ಮತ್ತು ಹೇರ್ಗೂ ಕೂಡ ನೀಟಾಗಿ ಎಲ್ಲ ಕಡೆ ಆಯಿಲ್ ಸ್ಪ್ರೆಡ್ ಆಗುತ್ತೆ. ಇನ್ನು ಎಲ್ಲ ಕಡೆ ನೀವು ನೋಡ್ತಿರ್ಬೋದು ಕ್ರಾಫ್ಟ್ ಎಲ್ಲ ತೆಗೆದು ತೋರಿಸ್ತೀನಲ್ವ, ಎಲ್ಲ ಕಡೆಯೂ ಕೂಡ ನೀಟಾಗಿ ಹೇರ್ಗೆ ಆಯಿಲ್ ಅಪ್ಲೈ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಹಚ್ಕೊಂಡು ಒಂದು 2 to 3 ಅವರ್ಸ್ ಇದ್ದರೂ ಓಕೆ, ಇಲ್ಲ ಓವರ್ ನೈಟ್ ಇಟ್ಕೊಂಡು ಮಾರ್ನಿಂಗ್ ವಾಶ್ ಮಾಡ್ಕೋತೀನಿ ಹೇರ್ಸ್ ಅಂತಂದ್ರೂ ಓಕೆ. ಸೊ ನಾನು ಇದನ್ನು ನೀಟಾಗಿ ರೌಂಡ್ ಮಾಡಿ ಒಂದು ಕ್ಲಿಪ್ ಹಾಕಿ ಹೇರ್ಸ್ನ ಬಿಡ್ತಾಯಿದ್ದೀನಿ. ಇನ್ನು ನಾನು ನೆಕ್ಸ್ಟ್ ನನ್ನ ಒಂದು ಸ್ಟೆಪ್ ಏನಂತ ಹೇಳಿದ್ರೆ, ಇನ್ನು ಬೀಚಲ್ಲೆಲ್ಲ ಆಟ ಆಡಿರೋದ್ರಿಂದ ನಿಮಗೆ ಗೊತ್ತು ಸಮುದ್ರದ ನೀರು ಎಷ್ಟು ಉಪ್ಪಾಗಿರುತ್ತೆ ಅಂತ ಹೇಳಿ. ಹಾಗೆಯೇ ಆ ಬಿಸಿಲಿಗೆ ಆ ನೀರಿಂದ ನನ್ನ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಅಲ್ಲ, ನಾನು ಬ್ಲ್ಯಾಕ್ ಇರೋದ್ರಿಂದ ನನ್ನ ಸ್ಕಿನ್ ಕೂಡ ಇನ್ನೂ ಜಾಸ್ತಿನೇ ಬ್ಲ್ಯಾಕ್ ಆಗಿತ್ತು. ನೀವು ಆ ವಿಡಿಯೋದಲ್ಲಿ ನೋಡ್ತಿರ್ತೀರ ನನ್ನ ಹ್ಯಾಂಡ್ಸ್ ಎಲ್ಲ ಎಷ್ಟೊಂದೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಬಾದಾಮಿ ಆಯಿಲ್ ಹಚ್ಕೊಂಡು ಸ್ವಲ್ಪ ಟ್ಯಾನ್ ರಿಮೂವ್ ಆಗಲಿ ಅಂತ ಹೇಳಿ ಹ್ಯಾಂಡ್ಸಿಗೆ ಮತ್ತು ಕಾಲುಗಳಿಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಜ್ ಮಾಡಿಕೊಂಡು 5 to 10 ಮಿನಿಟ್ಸ್ ಇಲ್ಲಾಂದರೆ ಒಂದು 30 ಮಿನಿಟ್ಸ್ ಬಿಟ್ಟರು ಓಕೆನೆ. ಸ್ವಲ್ಪ ಸ್ಕಿನ್ನಿಗೂ ಟ್ಯಾನ್ ಎಲ್ಲ ಆಗಿರುತ್ತಲ್ಲ, ಸೊ ಅದೆಲ್ಲ ಹೋಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಸಾಜ್ ಕೂಡ ಆಗುತ್ತೆ. ಇನ್ನು ಬೀಚ್ ವಾಟರ್ ಉಪ್ಪು ನೀರು ಆಗಿರೋದ್ರಿಂದ ಎಷ್ಟು ಸ್ಕಿನ್ನಿಗೆ ಅದೆಲ್ಲ ನೀರು ಬಿದ್ದ ತಕ್ಷಣ ನನ್ನ ಸ್ಕಿನ್ನೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ ಬಿಸಿಲಿಗಂತೂ ಆ ನೀರಿಗೆ ಎಲ್ಲ ಕಡೆ ಉರಿತಾ ಇತ್ತು ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೆ ಸ್ವಲ್ಪ ಫೇಸಿಗಾಗಿರ್ಬೋದು, ಹ್ಯಾಂಡ್ಸಿಗೆ ಮತ್ತು ಕಾಲಿಗೆಲ್ಲ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಒಂದು 15 to 20 ಮಿನಿಟ್ಸ್ ಬಿಟ್ಟರು ಓಕೆ. ಸೊ ಫ್ರೆಶ್ ಅಪ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಒಂದು ½ an hour ಈ ಥರ ಹಚ್ಕೊಂಡ್ರೆ ಹ್ಯಾಂಡ್ಸಿಗೂ ಒಂದು ಮಸಾಜ್ ಆಗುತ್ತೆ, ಹಾಗೆಯೇ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 1 hour ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಮಾಡಿಕೊಂಡೆ. ಸೊ ಆ ಥರ ಕೇರ್ ಮಾಡಿರೋದ್ರಿಂದ ನನ್ನ ಒಂದು ಸ್ಕಿನ್ನಿಗೆ ಒಂದು ರಿಲ್ಯಾಕ್ಸೇಷನ್ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ಹೇರ್ಗೂ ಕೂಡ ಒಂದು ಒಳ್ಳೆ ಹೇರ್ ಕೇರ್ ಕೂಡ ಆಯ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ಕೆಲವೊಂದಷ್ಟು ಐಟಮ್ಸ್ ಮನೇಲಿ ಯೂಸ್ ಮಾಡಿ ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಮತ್ತು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ರೋಸ್ ಕಿತ್ಕೊಂಡ್ಬಂದಿದ್ದಲ್ಲ, ಸೊ ನನ್ನ ಒಂದು ಪೆಡಿಕ್ಯೂರ್ಗೆ ಅಂತಲೇ ಹೇಳ್ಬೋದು. ಇವಾಗ ಆ ಸ್ಟೆಪ್ನ ನೋಡ್ಕೊಂಬರೋಣ. ಇನ್ನು ಪೆಡಿಕ್ಯೂರ್ ಮಾಡ್ಕೊಳ್ಳೋಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ಸಾಲ್ಟು, ಶ್ಯಾಂಪು, ರೋಸ್ ಇಟ್ಕೊಂಡಿದ್ದೀನಿ. ಇನ್ನು ಉಗುರು ಬೆಚ್ಚಗೆ ಆಗಿರೋ ನೀರನ್ನು ನಾನು ತೊಗೊಂಡಿದ್ದೀನಿ, ಸ್ವಲ್ಪ ವಾರ್ಮ್ ವಾಟರ್ ಅಂತ ಹೇಳ್ತಾರಲ್ಲ ಆ ಥರ. ಅದಕ್ಕೆ ಸಾಲ್ಟ್ ಕೂಡ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಒಳಗಡೆ ಹಾಕ್ಕೊತಾ ಇದ್ದೀನಿ. ಹಾಗೆ ಶ್ಯಾಂಪು ಇಲ್ಲ ಅಂತಂದರೆ ಬಾಡಿ ವಾಶ್ ಇರುತ್ತಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ಶಾಂಪು ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ
ವಾಟರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಅದು ಡಿಸಾಲ್ವ್ ಆದಮೇಲೆ ಸೊ ನಮ್ಮ ಒಂದು ಕಾಲನ್ನ ಅದರೊಳಗಡೆ ಹಾಕ್ಕೊಂಡು ಇಲ್ಲ 5 to 10 ಮಿನಿಟ್ಸ್ ಅದೇ ಥರ ಬಿಡಬೇಕಾಗತ್ತೆ, ಕಾಲು ಕೈ ಎರಡು ಕೂಡ. ಒಂದಷ್ಟು ಹೊತ್ತು ಅದನ್ನು ನೀಟಾಗಿ ನೆನೆಯೋಕೆ ಬಿಟ್ಟರೆ ಆಫ್ಟರ್ ದಟ್ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು 5 to 10 ಮಿನಿಟ್ಸ್ ನೀಟಾಗಿ ಕಾಲೆಲ್ಲ ಬಿಸಿನೀರೆಲ್ಲ ನಿಂತು ಆದಮೇಲೆ ನಾನು ಸ್ವಲ್ಪ ಡೆಕೋರೇಟಿಗೆ ಅಂತ ರೋಸ್ ಪೆಟಲ್ ಇತ್ತಲ್ಲ, ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕಿಂತ ಬಿಫೋರ್ ಹಾಕೋಣ ಅಂತೇಳಿ, ಸೊ ಆಮೇಲೆ ನಾನು ಹಾಕ್ಕೊತಾ ಇದ್ದೀನಿ, ವೇಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇನ್ನು ರೋಸ್ ಪೆಟಲ್ ಹಾಕ್ಕೊಂಡ್ರೆ ಒಂದು ಸಲೂನ್ ಥರನೇ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಏನೋ ಒಂದು ಫ್ರೆಶ್ನೆಸ್ ಕ್ರಿಯೇಟ್ ಆಗುತ್ತೆ. ಇನ್ನು ನಾನು ನೀಟಾಗಿ ಅದೆಲ್ಲ 10 to 5 ಮಿನಿಟ್ಸ್ ಅದನ್ನು ನೆನೆಸಾದ್ಮೇಲೆ 5 to 10 ಮಿನಿಟ್ಸ್ ನಾನು ಇದನ್ನು ತೋರಿಸ್ತಿದ್ದೀನಲ್ಲ, ಈ ಥರ ನಾನು ವಾಶ್ ಮಾಡ್ಕೊತಾ ಇರೋದು. ಇದು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಸಿಗುತ್ತೆ. ಸೊ ನಾನು ಅದರಲ್ಲಿ ಯೂಸ್ ಮಾಡಿಕೊಂಡು ನನ್ನ ಒಂದು ಹ್ಯಾಂಡ್ ಮತ್ತು ಲೆಗ್ಸ್ನ ವಾಶ್ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ನೈಲ್ಸಲ್ಲಿದ್ದರೆ ಏನಾದರೂ ಡಸ್ಟ್ ಈ ಥರ ಕ್ಲೀನ್ ಆಗುತ್ತೆ. ಈಗ ನಾನು ಮಾಡ್ತಿರೋದು ನೀವು ನೋಡ್ತಿರ್ಬೋದಲ್ವ, ನಾನು ಪ್ರತಿಯೊಂದು ಹ್ಯಾಂಡ್ಸ್ ಹತ್ರ, ಫಿಂಗರ್ಸ್ ಹತ್ರ ನೈಲ್ಸ್ನ ಯಾವ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೈಯಲ್ಲಿ ಯಾವ ಥರ ಅದನ್ನು ಮಸಾಜ್ ಕೂಡ ಮಾಡ್ಕೊಬೋದು. ಹಿಂದೆಗಡೆನೂ ಅದೇ ಥರ ಕೊಟ್ಟಿರ್ತಾರೆ. ಒಂದು 4 ಟೈಪ್ಸ್ ಇರುತ್ತೆ ಅದರಲ್ಲಿ. ಮತ್ತು ಸ್ಕಿನ್ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು, ಮತ್ತು ಈ ಥರ ಮಸಾಜ್ ಮಾಡ್ಕೊತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಎರಡೂ ಕೂಡ ಹ್ಯಾಂಡ್ಸ್ನೂ ಅದೇ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ನನ್ನ ಲೆಗ್ ಕೂಡ ಅದೇ ಥರ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಕೆಳಗಡೆ ಪಾದನ ನೀಟಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಡಸ್ಟ್ ಇದ್ದರೂ ಮತ್ತು ಏನೇ ಒಂದು ಡೆಡ್ ಸ್ಕಿನ್ ಇದ್ದರೂ ಕೂಡ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಸರ್ತಿ ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಏನು ಸ್ಕ್ರಬ್ಬಿಂಗ್ ಟೈಪ್ ಇರುತ್ತಲ್ಲ, ಅದರಲ್ಲಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಎಷ್ಟು ಇಂಬ್ರಿಗೆ ಮಸಾಜ್ ಆಗ್ತಿತ್ತು ಅಂತ ಹೇಳಿದ್ರೆ, ಹಾಗೆ ಈ ಥರ ಮಾಡ್ಕೊತಾ ಇದ್ದಾಗ ಕೆಲವೊಮ್ಮೆ ನಮ್ಮ ಏನು ಇಂಬ್ಡಿ ನೋವು ಏನಾದರೂ ಇರುತ್ತಲ್ವ, ಸೊ ಈ ಥರ ಮಾಡಿಕೊಂಡು ಉಪ್ಪು ನೀರಿನಲ್ಲಿ ನಮ್ಮ ಏನು ಲೆಗ್ನ ವಾಶ್ ಮಾಡ್ಕೊತಾ ಇದ್ದರೆ ಸೊ ನಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಏನು ಇಂಬ್ಡಿ ನೋವು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ರಿಸಲ್ಟ್ ನಿಜ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ದಿಸ್ ಇಸ್ ಏನು ನಾಟ್ ಲೈಕ್ ಫ್ಯಾನ್ಸಿ ಆಗಿರೋಕ್ಕಾಗಿರ್ಬೋದು, ಏನೂ ಅಲ್ಲ. ಎಲ್ಲದಕ್ಕೂ ಒಂದು ಏನೋ ರೀಸನ್ ಇರುತ್ತೆ, ಅದರಿಂದ ಒಂದು ಕಾರಣ ಏನೋ ಇರುತ್ತೆ ಅಂತ ಹೇಳ್ತಾರಲ್ವ. ಸೊ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಬ್ಡಿ ಪೇಯ್ನ್ ಇರುತ್ತಲ್ವ, ಅದು ಕೂಡ ಕಮ್ಮಿ ಆಗುತ್ತೆ ಕೂಡ. ಸೊ ನಾನು ಇದನ್ನೆಲ್ಲ ನೀಟಾಗಿ ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 2 ಲೆಗ್ಸು ಕೂಡ ನಾನು ಒಂದೇ ಪ್ರೊಸೀಜರ್ ಥರ ಕ್ಲೀನ್ ಮಾಡ್ಕೊಂಡಾಯಿತು. ಸೊ ಇನ್ನು ಒಂದು ಕಡೆ ನಾನು ಅದನ್ನು ಟವಲ್ ತೊಗೊಂಡು ವೆಟ್ನೆಸ್ನೆಲ್ಲ ನೀಟಾಗಿ ಇದು ಮಾಡ್ಕೊಂಡು ಆದಮೇಲೆ ನನ್ನ ಒಂದು ಲೆಗ್ ಈ ಥರ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು, ಕ್ಲೀನಾಗಿ. ಇನ್ನು ಎಷ್ಟು ಚೆನ್ನಾಗಿದೆ ಅಂತಲ್ವ, ಎಷ್ಟು ಆರಾಮ್ ಅಂತ ಅನಿಸ್ತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನನ್ನ ಒಂದು ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಅದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಇನ್ನು ಸ್ವಲ್ಪ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಮತ್ತು ಚಿಟಿಕೆ ಅರಿಶಿನ ತೊಗೊಂಡು, 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡು ಅದಕ್ಕೆ ಇದನ್ನೆಲ್ಲವನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. 2 ಟೇಬಲ್ ಸ್ಪೂನಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ, ಇಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಫೇಸ್ ಪ್ಯಾಕ್ ರೆಡಿ ಅಂತಲೇ ಹೇಳ್ಬೋದು. ಒಂದು ಡೆಡ್ ಸ್ಕಿನ್ ಇದ್ದರೆ ಮತ್ತು ಒಂದು ಟ್ಯಾನ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಕೊಬೋದಾದಂಥ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ನೀಟಾಗಿ ಒಂದು ಕಂಪ್ಲೀಟ್ ಫೇಸಿಗೆ ಅದನ್ನು ಅಪ್ಲೈ ಮಾಡ್ತೀನಿ. ಇನ್ನು ಕಂಪ್ಲೀಟ್ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡು ಆದಮೇಲೆ
ಇನ್ನು ಇದಾಗಿರುತ್ತೆ ಕಂಪ್ಲೀಟ್ ಫೇಸ್ ಲುಕ್. ನೆಕ್ಸ್ಟ್ ಕೂಡ ನೀವು ನೆಕ್ಕಿಗೆ ಮತ್ತು ಹ್ಯಾಂಡ್ಸಿಗೆ ಕೂಡ ಅಪ್ಲೈ ಮಾಡ್ಕೊಬೋದು. ತುಂಬ ಯೂಸ್ಫುಲ್ ಆಗುತ್ತೆ ಟ್ಯಾನ್ ಎಲ್ಲ ರಿಮೂವ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಇನ್ನು ನಾನು 5 to 10 ಮಿನಿಟ್ಸ್ ಅದನ್ನು ಬಿಟ್ಟು ಡ್ರೈ ಆಗೋಕ್ಕೆ ಫೇಸ್ ವಾಶ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ವೆಟ್ ಇದ್ದಾಗಲೇ ಅದನ್ನ ಸ್ಕ್ರಬ್ಬಿಂಗ್ ಟೈಪು ಕೂಡ ಮಾಡಿಕೊಂಡು ಸ್ಕ್ರಬ್ ಕೂಡ ಮಾಡ್ಕೊಬೋದು. ಸೊ ನನ್ನ ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ನನ್ನ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಈ ಫೇಸ್ ಪ್ಯಾಕ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನನ್ನ ಫೇಸ್ನ ಲುಕ್ ಈ ಥರ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಗ್ಲೋಯಿನೆಸ್ ಮತ್ತು ಹಾಗೆ ಒಂದು ಫ್ರೆಶ್ನೆಸ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಡೈಲಿ ಇಲ್ಲ ಅಂದರೂ ವೀಕ್ಲಿ ಒನ್ಸ್ ಆದ್ರೂ ಈ ಥರ ನಾವು ನಮ್ಮ ಫೇಸಿಗೆ ಆಗಿರ್ಬೋದು ಇಲ್ಲ ನಮ್ಮ ಸೆಲ್ಫ್ ಕೇರಿಗೆ ಟೈಮ್ ಕೊಡಬೇಕಂತಲೇ ಹೇಳ್ತೀನಿ. ನಮಗೆ ಗೊತ್ತಿಲ್ಲದಿರುವಂಥ ಒಂದು ನಮ್ಮ ಮೇಲೆ ಒಂದು ಪಾಸಿಟಿವ್ ಟೈಮ್ನ ನಾವು ಕೊಟ್ಟಾಗ ಸ್ಪೆಂಡ್ ಮಾಡಿದಾಗ ತುಂಬ ಖುಷಿಯಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಈ ಕಂಪ್ಲೀಟ್ ವಿಡಿಯೋ ಇದಾಗಿತ್ತಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.